ದಾವಣಗೆರೆಯಲ್ಲಿ ಜಿಲ್ಲೆಯಲ್ಲೇ ಪ್ರಥಮವಾಗಿ ಚನ್ನಗಿರಿಯಲ್ಲಿ ಇ ಫೈಲಿಂಗ್ ಮೂಲಕ ಪ್ರಕರಣ ರಾಜಿ 7.50 ಲಕ್ಷ ಪರಿಹಾರ. ದಾವಣಗೆರೆ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಇ ಫೈಲಿಂಗ್ ವ್ಯವಸ್ಥೆಯ ಮೂಲಕ ಪ್ರಕರಣವನ್ನು ರಾಜಿ ಮಾಡಿಕೊಳ್ಳುವ ಮೂಲಕ ಚನ್ನಗಿರಿ ನ್ಯಾಯಾಲಯದಲ್ಲಿ ಯಶಸ್ವಿಯಾಗಿ ಇತ್ಯರ್ಥಗೊಳಿಸಲಾಗಿದೆ. ಮಾನ್ಯ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ದಾವಣಗೆರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳ ನಿರ್ದೇಶನದಂತೆ ಚನ್ನಗಿರಿ ತಾಲೂಕು ಕಾನೂನು ಸೇವಾ ಸಮಿತಿಯ ಮಾರ್ಗದರ್ಶನದಲ್ಲಿ ಚನ್ನಗಿರಿಯ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಇ ಫೈಲಿಂಗ್ ಮೂಲಕ ಪ್ರಕರಣವನ್ನು ರಾಜಿ ಮಾಡಿಕೊಳ್ಳಲಾಗಿದೆ. ಈ ಕುರಿತು ಮಾತನಾಡಿದ ಚನ್ನಗಿರಿಯ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕಾ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಸೌಭಾಗ್ಯ ಭೂಷಣ್, ದಾವಣಗೆರೆ ಜಿಲ್ಲೆಯಲ್ಲಿ ಅದರಲ್ಲೂ ಚನ್ನಗಿರಿ ತಾಲೂಕಿನಲ್ಲಿ ಮೊದಲ ಬಾರಿಗೆ ಇ ಫೈಲಿಂಗ್ ವ್ಯವಸ್ಥೆಯ ಮೂಲಕ ಪ್ರಕರಣ ಇತ್ಯರ್ಥವಾಗಿರುವುದು ಗಮನಾರ್ಹವಾಗಿದೆ ಎಂದು ಹೇಳಿದ್ದಾರೆ. ಈ ರೀತಿಯ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯಿಂದ ಪ್ರಕರಣಗಳು ಶೀಘ್ರವಾಗಿ ಇತ್ಯರ್ಥವಾಗಲು ಸಾಧ್ಯವಾಗುತ್ತಿದ್ದು, ಸಾರ್ವಜನಿಕರು ಮತ್ತು ವಕೀಲರು ಸಹಕರಿಸಬೇಕು ಎಂದು ಕರೆ ನೀಡಿದ್ದಾರೆ. ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ಎಂವಿಸಿ 193/2025 ಪ್ರಕರಣವನ್ನು ಇ ಫೈಲಿಂಗ್ ಪ್ರಕ್ರಿಯೆಯ ಮೂಲಕ 7.50 ಲಕ್ಷ ಪರಿಹಾರ ಮೊತ್ತಕ್ಕೆ ರಾಜಿ ಮಾಡಿಕೊಳ್ಳಲಾಗಿದೆ. ಈ ಪ್ರಕರಣದಲ್ಲಿ ಇಸ್ಕೋ ಟೋಕಿಯೋ ವಿಮಾ ಕಂಪನಿಯ ಮ್ಯಾನೇಜರ್ ಮನೋಜ್ ಕುಮಾರ್ ಅವರ ಸಹಕಾರದೊಂದಿಗೆ ಅರ್ಜಿದಾರರ ಪರ ವಕೀಲರಾದ ಎಚ್ ಮೋಹನ್ ಮತ್ತು ಶ್ರೀಮತಿ ಜಿಎಚ್ ಉಷಾ, ಕಂಪನಿ ಪರ ವಕೀಲರಾದ ಎಎಂ ವೀರಭದ್ರಪ್ಪ ಹಾಗೂ ಹಾಲೇಶ ಅವರ ಸಹಯೋಗದಲ್ಲಿ ಪ್ರಕರಣವನ್ನು ಯಶಸ್ವಿಯಾಗಿ ಇತ್ಯರ್ಥಗೊಳಿಸಲಾಯಿತು. ಇ ಫೈಲಿಂಗ್ ವ್ಯವಸ್ಥೆಯ ಮೂಲಕ ನ್ಯಾಯಾಂಗ ಸೇವೆಗಳನ್ನು ವೇಗವಾಗಿ ಮತ್ತು ಸುಲಭವಾಗಿ ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ರೀತಿಯ ರಾಜಿ ಪ್ರಕ್ರಿಯೆಗಳು ನಡೀತಾ ಇರುವುದು ಗಮನಾರ್ಹವಾಗಿದೆ. ಇದರಿಂದ ನ್ಯಾಯಾಲಯಗಳ ಕಾರ್ಯಕ್ಷಮತೆ ಹೆಚ್ಚುವುದರ ಜೊತೆಗೆ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕ್ಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ನಮ್ಮ ದಾವಣಗೆರೆ ಜಿಲ್ಲೆ ಅಷ್ಟೇ ಅಲ್ಲ, ಇದು ನಮ್ಮ ರಾಷ್ಟ್ರೀಯ ಲೋಕ ಅದಾಲತ್ತು ಇಡೀ ರಾಷ್ಟ್ರಾದ್ಯಂತ ನಡೆಯುತ್ತೆ. ಇದು ನಮ್ಮ ಈ ವರ್ಷದ ಮೊದಲ ಲೋಕ ಅದಾಲತ್ತಾಗಿದೆ. ಮೊದಲ ಲೋಕ ಅದಾಲತ್ತಲ್ಲಿ ನಮ್ಮ ರಾಷ್ಟ್ರಾದ್ಯಂತ ನಡೀತಾ ಇರೋದ್ರಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತೆ ಇವು ನಮ್ಮ ವಕೀಲ ಬಾಂಧವರು ಹೇಳಿರೋ ಪ್ರಕಾರ ಈ ಥರದ ಇ ಫೈಲಿಂಗಲ್ಲಿ ಆಗಿ ರಾಜಿಯಾಗಿರ್ತಕ್ಕಂತಹ ಮೊದಲ ಪ್ರಕರಣ ಅಂತ ಹೇಳಿ, ಅದರಲ್ಲೂ ಕೂಡ ನಮ್ಮ ಚನ್ನಗಿರಿಯಲ್ಲಿ ಆಗ್ತಾ ಇದೆ. ಅದು ನಮ್ಮೆಲ್ಲರ ಸಮಕ್ಷಮದಲ್ಲಿ ಆಗ್ತಾ ಇದೆ ಅಂತ ಹೇಳಿದರೆ ನನಗೆ ತುಂಬ ಖುಷಿಯಾಗುತ್ತೆ. ಇದಕ್ಕೆ ನಮಗೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂತಹ ನಮ್ಮ PTJ ಮೇಡಮ್ ಅವರು, ದೇವಾ PK ಮೇಡಮ್ ಅವರು, ಮತ್ತು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಧಾನ ಕಾರ್ಯದರ್ಶಿಗಳಾದ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಮಹಾವೀರ್ ಸರ್ ಅವರು ಕೂಡ ಇದಕ್ಕೆ ನಮಗೆ ಡೈರೆಕ್ಟ್ ಆಗಿ ಮತ್ತು ಇಂಡೈರೆಕ್ಟ್ ಆಗಿಯೂ ಕೂಡ ಅವರು ನಮಗೆ ಸಹಾಯ ಮಾಡಿದ್ದಾರೆ. ಮತ್ತು ಏನು ಅಂತ ಹೇಳಿದ್ರೆ, ನಮ್ಮ ನಿನ್ನೆ ಮೀಟಿಂಗಲ್ಲಿ ನಮ್ಮ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಹೇಳಿದರು ಮತ್ತು ಎಲ್ಲ ವಕೀಲರಿಗೂ ಕೂಡ ಒಂದು ಸಜೆಸ್ಟನ್ನು ಮಾಡಿದರು. ಈ ಫೈಲಿಂಗಲ್ಲಿ ಆಗಿರ್ತಕ್ಕಂತಹ ಪ್ರಕರಣಗಳನ್ನು ರಾಜಿಯನ್ನು ಮಾಡಿಸಿ ಅಂತ ಹೇಳಿದರು. ಅವರು ಹೇಳಿರ್ತಕ್ಕಂತಹ ಒಂದು ಮಾತಿಗೆ ಆಶ್ವಾಸನೆಯನ್ನು ಕೊಟ್ಟು ಈ ದಿನ ಯಾರು AM ವಕೀಲರು, AM ವೀರಭದ್ರಪ್ಪ ವಕೀಲರು ಮತ್ತು AHP ಅಡ್ವೊಕೇಟ್ ಹಾಲೇಶ್ ಅಡ್ವೊಕೇಟು ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ. ನಮಗೂ ಕೂಡ ಇದು ಖುಷಿ ಆಗುತ್ತೆ. ಇದಕ್ಕೆ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ, ಅರ್ಜಿದಾರರು ಮತ್ತು ಅರ್ಜಿದಾರರ ಪರ ವಕೀಲರು ಕೂಡ ಇದಕ್ಕೆ ನಮಗೆ ಕೈ ಜೋಡಿಸಿದ್ದಾರೆ. ಮೇನ್ ಅದೇ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕಾಗಿಯೇ ಇದು ಒಂದು ಏನಾಗಬೇಕು ಅಂತ ಹೇಳಿದ್ರೆ, ಈ ಥರ ನಮ್ಮ ಚನ್ನಗಿರಿಯಲ್ಲಿ ಆಗಿರೋದು ಇದೇ ಒಂದು ಕೊನೆಯ ಮತ್ತು ಮೊದಲ ಮತ್ತು ಕೊನೆಯದು ಆಗಬಾರ್ದು, ಇದು ಕಂಟಿನ್ಯೂ ಆಗಬೇಕು. ಈ ಥರದ ಕೇಸಸ್ಗಳು ರಾಜಿ ಆದರೆ ಬೇಗ ಇತ್ಯರ್ಥ ಆಗ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಮೊದಲು AME ಪರ ಹಾಲೇಶ್ ವಕೀಲರು ಮಾತಾಡ್ತಾರೆ, ನಂತರ ಅರ್ಜಿದಾರ ಪರ ವಕೀಲರು ತಮ್ಮ ಅನಿಸಿಕೆಯನ್ನು ಹೇಳ್ತಾರೆ. ಮೊದಲು ನೀವು ಹೇಳ್ಬೋದು.
ಪ್ರಕರಣಗಳನ್ನು ಮಾಡುವಂಥ ಸಂದರ್ಭದಲ್ಲಿ ರಾಜಿ ಮಾಡಿಕೊಳ್ಬೇಕಾದ ಸಂದರ್ಭದಲ್ಲಿ ತಕ್ಷಣ ಈ ಫೈಲಿಂಗ್ ಆದ ತಕ್ಷಣ ಆ ರೆಸ್ಪಾಂಡೆಂಟ್ ಕಂಪ್ನಿಯಲ್ಲಿ ಅಥವಾ ಇದಿರಲಿ ಅವರಿಗೆ ಪ್ರಕರಣದ ಸಂಪೂರ್ಣ ಮಾಹಿತಿ ಎಲ್ಲ ಗೊತ್ತಾಗೋದ್ರಿಂದ ರಾಜಿ ಮಾಡ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಈ ಥರ ಪ್ರಕರಣಗಳನ್ನು ಮುಂದೆ ನಮ್ಮ ನ್ಯಾಯಾಲಯದಲ್ಲಿ ಹೆಚ್ಚಿಗೆ ಆಗಲಿ ಅಂತ